We are going to Dubai. That car, front car you see, that's our boss is sitting. In my car, two bosses are sitting behind, Mr. Faris and Mr. Ahmad. In front car, my big boss are sitting. So we are going for ReadyPack. So the whole company is a big boss. Yeah. All of them are ReadyPack bosses. 2025, which is in Abu Dhabi, one of the biggest exhibition going to happen. Who want to say anything? We just want to reach. Where you want to reach? Hotel. Hotel, it's important, yes. Yeah. So tomorrow morning we have to get ready for the ReadyPack. I just want to jump in the swimming pool, man. That's it. But now you have to make a short videos on I'm trying to make some videos. Let's try how it you becomes. want actually TikTok, it's more money. Actually, in India, TikTok is banned. But you can start the day. Instagram is started here in Amman, Yeah. Instagram is good. Instagram is good. ನೋಡಿ ನಿಮಗೆ ಸಿಟಿಯಿಂದ ಹೊರಗಡೆ ಬಂದರೆ ಎಲ್ಲ ಕಡೆ ಈ ರೀತಿಯಾದಂಥ ಮೌಂಟೈನ್ ಕಾಣಲು ಸಿಗುತ್ತೆ ಮಸ್ಕಟ್ಟಿಂದ ಹೊರಗಡೆ ಬಂದರೆ. ಈಗ ನಾವು ಹತ್ತಾ ಬಾರ್ಡರ್ ಹತ್ರ ಹೋಗ್ತಾ ಇದ್ದೀವಿ. We finished the Oman exit and we entered Dubai border. We did the entry formalities in Dubai. After entering Dubai, huh? Sorry? Looking forward to enter the hotel. Looking forward for the exhibition, inshallah. Exhibition is tomorrow, no? Today. What's the plan today? Today, what is the plan? We have to have a good lunch. Of course. Even I'm also hungry already. Yeah, Big Boss is always with us, no, towards the journey. The biggest boss in the company now is here. Of course. That's why it was smooth. Not yet. That's why it was smooth. Not yet. Soon one day. Not. ನೋಡಿ ಇದು ಹತ್ತ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ. ಒಳ್ಳೆ ಕೋಟೆ ಥರ ಮಾಡಿಟ್ಟಿದ್ದಾರೆ ಎಂಟ್ರಿ ರೌಂಡ್ ಅಬೌಟ್. ದುಬೈನ ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ ನಾವೀಗ. ನಮ್ಮ ಬಾಸ್ ಹೇಳಿದ್ರು ಇಲ್ಲಿ ನಮ್ಮದೊಂದು ಕಂಪ್ನಿ ಇದೆ ವಿಟೆಕ್ ಆಟೋಮೇಷನ್ ಅಂತ, ಅಲ್ಲಿಗೆ ಹೋಗು ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ದುಬೈಯಲ್ಲಿ ರೋಡ್ ಸ್ವಲ್ಪ ತುಂಬ ಕೇರ್ಫುಲ್ ಆಗಿರಬೇಕು. ಒಂದು ಸ್ವಲ್ಪ ನಿಮಗೆ ಒಂದು ಎಕ್ಸಿಟ್ ಮಿಸ್ ಆದರೆ ಸೊ ಯು ಹ್ಯಾವ್ ಟು ಗೋ ಲಾಂಗ್ ವೇ ಆ್ಯಂಡ್ ಕಮ್ ಬ್ಯಾಕ್. ನೋಡಿ ಅಲ್ಲೊಂದು ಡೂಮ್ ಕಾಣ್ತಾ ಇದೆಯಲ್ಲ, ಅದು ಎಕ್ಸ್ಪೋ ಸಿಟಿ. ಎಕ್ಸ್ಪೋ 2020 ದುಬೈ ಆಗಿತ್ತು. ಆ್ಯಕ್ಚುಲಿ 2020 ಅಂತ ಹೇಳಿದ್ರೆ ಆ್ಯಕ್ಚುಲಿ 21, 22 ಅಲ್ಲಿ ಆಗಿತ್ತದು. ನಾವೀಗ ಜಬಲಲ್ಲಿ ಫ್ರೀ ಝೋನ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಬಾಸ್ದು 2 ಕಂಪ್ನಿ ಇದೆ, ಒಂದು ವಿಟೆಕ್ ಆಟೋಮೇಷನ್ ಮತ್ತೊಂದು ಡೆಲ್ಟಾ ಕಂಟ್ರೋಲ್ಸ್. ಒಳಗಡೆ ಹೋಗೋಕ್ಕಾಗತ್ತೆ ಇಲ್ಲಿ ನೋಡಿ, ಯಾಕಂದರೆ ಫ್ರೈಡೇ ಇವತ್ತು ರಜೆ, ಸಾರಿ ಸಂಡೇ ಅಲ್ಲ ಇಲ್ಲಿ. ನಮ್ಮನ್ ಫ್ರೈಡೇ ಹಾಲಿಡೇ, ನೋ ದಟ್ಸ್ ವೈ ಆಟೋಮೆಟಿಕ್ ಇಟ್ಸ್ ಕಮಿಂಗ್ ಫ್ರೈಡೇ ಹಾಲಿಡೇ. ಇನ್ ದುಬೈ ಇಟ್ಸ್ ಸಂಡೇ ಹಾಲಿಡೇ. ಸೊ ಲೆಟ್ಸ್ ಸಿ ಓಪನ್ ಇದೆಯಾ ಇಲ್ಲೋ ಅಂತ. ಒಳಗೆ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ ಫ್ರೀ ಝೋನಲ್ಲಿ. ಗೇಟ್ ಪಾಸ್ ಇಲ್ಲದೆ ಬಿಟ್ಟರೆ ನಮಗೆ ನಮ್ಮ ಬಾಸ್ ಅವ್ರ ಹತ್ರ ಎಂತ ಮಾತಾಡಿದ್ರೆ ಗೊತ್ತಿಲ್ಲ. ವಿಟೆಕ್ ರೀಚ್ ಆದ್ವಿ ನೋಡಿ. ಜಾನ್ ಕ್ರೇನ್ ಡ್ರೈ ಗ್ಯಾಸ್ ಸೀಲ್ ಸೆಟಪ್. ಇದೊಂದು ಪ್ಯಾನಲ್, ಐ ಥಿಂಕ್ ಹೈಡ್ರಾಲಿಕ್ ಕಂಟ್ರೋಲ್ ಪ್ಯಾನಲ್ ಅಂಡರ್. Looks like one more hydraulic panel ready for the dispatch. This is sea water sodium hydrochloride. معلوم وسعرك ما مال الهند لا مال تشاينا. هي يوكو. Yokogawa. بريشر اب. ನಾವಿಲ್ಲಿ ವಿಟೆಕ್ ಆಟೋಮೇಷನ್, ನಮ್ಮ ಬಾಸ್ ಇಲ್ಲಿದ್ದಾರೆ ನಮ್ಮ ಜೊತೆಗೆ, ಅವರ ಓನರ್. ವಿಟೆಕ್ ಆಟೋಮೇಷನ್ ಫ್ಯಾಕ್ಟ್ರಿ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀವಿ ಏನೆಲ್ಲ ಪ್ರೊಡಕ್ಷನ್, ಅಂಡರ್ ಪ್ರೊಡಕ್ಷನ್ ಇದೆ, ಏನೆಲ್ಲ ರೆಡಿ ಆಗಿದೆ ಡೆಲಿವರಿಗೆ ಅಂತ. 2 ಕಂಪ್ನಿ ಇದೆ ಇಲ್ಲಿ ದುಬೈಯಲ್ಲಿ, ಒಂದು ಡೆಲ್ಟಾ ಕಂಟ್ರೋಲ್ ಮತ್ತೊಂದು ವಿಟೆಕ್. ಓಕೆ ಇಲ್ಲಿದೆ ಡೆಲ್ಟಾ ಕಂಟ್ರೋಲ್ಸ್. PLC ಪ್ಯಾನಲ್, ಈ ಹೌಸ್ ಇದೆಲ್ಲ ಮಾಡ್ತಾರೆ. ದುಬೈ ಪಾರ್ಕ್ಸ್ ಕೂಡ ದೊಡ್ಡ ಇದೆ ಈಗ. Actually, place is good. Yeah. Place is but beautiful. there is no advertisement, and they should slash the price and get the people. ನೋಡಿ ಫೈನಲಿ ಹೋಟ್ಲ್ ಹತ್ರ ಬಂತು, ಆದ್ರೆ ಜಸ್ಟ್ ದಾರಿ ಮಿಸ್ ಆಗಿ ಬೇರೆ ಕಡೆ ಬಂತು. ಗಂಟೆ ಆಲ್ರೆಡಿ 2 ಗಂಟೆ ಆಗ್ತಾ ಬಂತು. ಹೊಸ ಜೀವ ಆತಿತ್ತು 1 ಬದಿಗೆ, ಅದರಲ್ಲೂ ದಾರಿ ಎಲ್ಲ ಮಿಸ್ ಆಗ್ತಿತ್ತು. ಬೆಳಿಗ್ಗೆನೂ ಸರಿ ತಿಂಡಿ ತಿನ್ನಲಾಯ್ತು, ಒಂದು ಸ್ಯಾಂಡ್ವಿಚ್ ತಿಂದಷ್ಟೇ ಬದಿಗೆ. ಬೆಳಿಗ್ಗೆ 6:30 ಹೊರಟಿತ್ತು ನಾವು ಮಸ್ಕತ್ತಿಂದ. ಇಲ್ಲಿ ರೀಚ್ ಆಗುವಾಗ ನಾವು ದ ಟೈಮ್ ಈಸ್ ಆಲ್ಮೋಸ್ಟ್ 2 o'clock. ಮಧ್ಯೆ ನಿಲ್ಲಿಸಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಬಂದಿದ್ದೆ. ಸ್ಟ್ರೈಟ್ ಬಂದರೆ ಇಫ್ ಯು ಕಮ್ ಕಂಟಿನ್ಯೂ Place is beautiful. Sorry.
ಫ್ಲೈಟ್ ಬಂದಿದ್ರೆ ಇಟ್ ವಿಲ್ ಟೇಕ್ ಓನ್ಲಿ 5 hours, ರೈಟ್? ನಾವು ಹೋಟ್ಲಿಗೆ ಹೋಗಿ ಬ್ಯಾಗೆಲ್ಲ ಇಟ್ಟು ಹೊಸತಿತ್ತು, ಅದಕ್ಕೆ ಊಟ ಮಾಡುವಂಥ ಇಲ್ಲಿ ಬಂತು. ಇಲ್ಲಿ ಹತ್ತಿರ ಒಂದು ಮಾಲ್ ಇತ್ತು ಆ್ಯಕ್ಚುಲಿ, ವಿಲೇಜ್ ಅಂತ ಮಾಲ್. ಅಲ್ಲಿ ಬಂದು ಕೂತ್ಕೊಂಡಿತ್ತು. ಈಗ ನಮ್ಮದು ಬಾಸ್ ನಮ್ಮವರೆಲ್ಲ ಕೂತ್ಕೊಂಡಿರು. ಸೂಪ್ ಆಲ್ರೆಡಿ ಬಂದಿದೆ. ಊಟ ಬಂದಮೇಲೆ ಎಲ್ಲರೂ ಬ್ಯುಸಿಯಾಗಿದ್ದಾರೆ ಊಟದಲ್ಲಿ. ನಾನೊಂದು ಚಿಕನ್ ಸ್ಪೆಷಲ್ ಶವರ್ಮ ತಗೊಂಡು, ನಾನು ಸೂರಜ್, ಅಹಮದ್ ಅವರು ಬೇರೆ ತಗೊಂಡಿದ್ದಾರೆ. ಎಲ್ಲರೂ ಒಂದೊಂದು ಊಟದಲ್ಲಿ ಬ್ಯುಸಿ ಇದ್ದೀವಲ್ಲ. We are all enjoying the food here. So after the food from the mall, we are going back to the hotel now. Show them the hotel. Oh, Already they went inside. oh, they up there. Just. No, not yet. They are waiting for us. They cannot get the hotel keys. This is good. Hi. Hey. ಇದೆಂತ ಕೊಡ್ತಿದ್ದೆ ನಿನಗೆ? ಒಂದು ಸುಮಾರು ಟೈಮ್ ನಂತರ ಚಡ್ಡಿ ದೋಸೆ ಸಿಕ್ಕಿದೆ ಕಡೆ ಹೂ ಕೊಡ್ತಿದ್ದೆ. ಎಂಥದ್ದು ಎಂತ ಮಗ ಪಾಪನ ಕೇಳಿ ಎಂತ ಅದು? ದಾದಾ ಒಂದು ದಾದಾ ನಾವೀಗ ಮೀಟಿಂಗ್ ಮುಗಿಸಿ ಊಟಕ್ಕೆ ಹೋಗ್ತಾ ಇತ್ತು. ನಮ್ಮ ಬಾಸ್ ಇಲ್ಲೊಂದು ಹೋಟ್ಲಿಗೆ ಕರ್ಕೊತಿದ್ದೆ ಆ್ಯಕ್ಚುಲಿ, ಶೇಖ್ ಜಾಯಿದ್ ರೋಡಲ್ಲಿ. ಶೇಖ್ ಜಾಯಿದ್ ರೋಡಿಂದ ಎಕ್ಸಿಟ್ ತಗೊಂಡು ಹೋಗ್ತಾ ಇದ್ದೀವಿ ನಾವೀಗ. ಎದುರಿಗೆ DMCC ದೊಡ್ಡ ಬಿಲ್ಡಿಂಗ್ ಕಾಣ್ತೈತೆ ನೋಡಿ. ಇನ್ನೇನು 2 ನಿಮಿಷದಲ್ಲಿ ಹೋಟ್ಲು ಬರುತ್ತೆ. ಇಲ್ಲೊಂದು ರೋಡ್ ಜಿಬ್ರಾ ಕ್ರಾಸಿಂಗಲ್ಲಿ ರೋಡ್ ಕ್ರಾಸ್ ಮಾಡ್ತಿರುವಾಗ ನಾವು ನಿಲ್ಲಿಸ್ಬೇಕಾಗ್ತದೆ ಆ್ಯಕ್ಚುಲಿ. ಅವ್ರನ್ನ ಊರಿಗೆ ಗಂಡಗೆಲ್ಲ ನಿಂತ್ಕೊಂಡು ಹೇಳಿ ನಾವು ಸೀದಾ ಹೊತ್ತಪ್ಪಾಗ್ತಿಲ್ಲ. Straight on the right. No, here, straight. Go up. Go upside. I know the direction. ಓಕೆ. ಸೊ ಇಲ್ಲಿ ರೋಡ್ ಗೊತ್ತಾಗಿಲ್ಲ ಅಂದರೆ ನೀವು ಎಲ್ಲೋ ಹೋಗ್ಬಿಡ್ತೀರಿ ಅಷ್ಟೇ. ಒಂದು ಎಕ್ಸಿಟ್ ಮಿಸ್ ಆದರೆ ಮತ್ತೆ ಸುತ್ತಾಗಿ ಎಲ್ಲೆಲ್ಲೋ ಹೋಗಿ ಬರ್ಕಾತ್ ಕಡೆಗೆ. ಇದು ಪಾರ್ಕಿಂಗ್ इसके अंदर करने वाले हम लोग. You see the place, you'll go crazy. ಫೈನಲಿ ಹೋಟ್ಲ್ ಹತ್ರ ಬಂದು ನಾವೀಗ. That's the ಊಟ ಮಾಡಿ ಬಡಿಗೆ ಬೇಗ ಉಸ್ಮೆ ಇದೆಯಾ? That's the hotel. They will do the wallet parking. That's it. Pier 7. Some business that you have 3 hours free parking. So I parked inside a room. Actually Pier 7 ಮೇಲ್ಗಡೆ ಸ್ಕೈ ರೂಫ್. ಸೊ ಫೈನಲಿ ಇಲ್ಲಿ ಬಂದು ಹೋಟ್ಲ್ ಹತ್ರ ಮರೀನಾ. ಅಹಮದ್, you came before? Yes, I did. Ahmed came here before. Yes. And he's going to keep coming back. ಆಮೇಲೆ ಊಟಕ್ಕೆ ಬಂದಿತ್ತು ಇಲ್ಲಿಗೆ. ನಮ್ಮದು ಊಟ ಹೋಟ್ಲು Pier 7 ಏಷ್ಯಾ ರೆಸ್ಟೋರೆಂಟ್ ಹೋಗ್ಬೇಕು. ಗೈಸ್ ಎಲ್ಲೋದ್ರಿ ಮಾರೆ? ಇಲ್ಲಿದೆ ನಮ್ಮ ಬಾಸ್, ಓನರ್ಲೇ ಇದ್ದಾರೆ. ದುಬೈ ಮರೀನಾದಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು ನಾವೀಗ. ಹಮಾರ ರೆಸ್ಟೋರೆಂಟ್ ಇದ್ದಾರೆ. ಅಚ್ಚಾ ಇಸಿ ಮೇ ಕ್ಯಾ ಇಸಿ ಇಲ್ಲಿ ऊपर ಇಲ್ಲಿ ದುಬೈ ಮರೀನಾ ಮಾಲ್ ಇಲ್ಲೇ ಇದೆ ನೋಡಿ. ಅದು ರೋಡ್ ಸೈಡಿಂದ ಬಂದಿದ್ದು ಆಗಳ ಲೈಟಿಂಗ್ ಎಲ್ಲ ಇತ್ತಲ್ಲ ಫುಲ್, ಅದು ಆ ಕಡೆ ರೋಡ್ ಸೈಡ್, ಇದು ಇನ್ನೊಂದು ಸೈಡ್ ದುಬೈ. Pier 7 ರೆಸ್ಟೋರೆಂಟ್. ಈ ಒಂದು ಹೋಟ್ಲಿಗೋಸ್ಕರ ನಾವು ಅಲ್ಲಿಂದ ಅರ್ಧ ಗಂಟೆ ಡ್ರೈವ್ ಮಾಡ್ಕೊ ಬಂದದ್ದು. ಕಾಂಬ ಫುಡ್ ಆಗಿತ್ತೇಳಿ ಏಷ್ಯಾ ರೆಸ್ಟೋರೆಂಟ್ ನಮ್ಗೆ ಒಳ್ಳೆ ಇತ್ತವ್ರಿ. ಅವು ನೋಡಿ Pier 7 ಇದರಲ್ಲಿ ಇಷ್ಟು 7 ಫ್ಲೋರಲ್ಲಿ 7 ರೆಸ್ಟೋರೆಂಟ್. ಹೋಟೆಲ್ ಒಳಗೆ ಬಂತು ನಾವೀಗ. ನೋಡಿ ಸುಮಾರು ಎಲ್ಲ ಕ್ಯಾಂಡಲ್ ಹಚ್ಚಿಟ್ಟಿದೆ. ಫುಲ್ ಟನಲ್ ಇದೆ ಇತ್ತ ಬೈ. ಅದೇ ಸುರೇಶ್ ಟನಲ್ ಜೈಸೆ ಲಗ್ ರಹೆ. ಓ ಇದೆ ನೋಡಿ ಹೋಟ್ಲ್. ಯಾರು ಜನ ಜಾಸ್ತಿ ಇಲ್ಲ ಬಾ. ಅರೆ ಕ್ರೌಡ್ ನೈ ರೇ कोई लोग नहीं. कितना महंगा होता है ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಅಂತಿಲ್ಲ, ಅದಕ್ಕೆ ಯಾರು ಗೊತ್ತಿಲ್ಲ ಅಂತಿದ್ದು. ನಮ್ಮದು ಬಾಸ್ ಕರ್ಕೊಂಡ್ಬಂದು ಅದಕ್ಕೆ ಬಂತು ನಾವಿಲ್ಲಿ. ಮಾತ್ರ ವ್ಯೂ ಒಳ್ಳೆ ಇತ್ತಿಲ್ಲ. ಟಾಪ್ ಫ್ಲೋರ್ ಅಲ್ಲ, ಐ ಥಿಂಕ್ ಇದು 6ನೇ ಫ್ಲೋರ್. ಈಗ ವ್ಯೂ ಒಳ್ಳೆ ಇರ್ಬೋದು. ನಾವು ಇನ್ಸೈಡ್ ಬೇಕು ಔಟ್ಸೈಡ್ ಬೇಕಂಡ್ರೆ ನಾವು ಔಟ್ಸೈಡ್ ಬೇಕಂತ ಹೇಳ್ತೀವಿ. ಆ್ಯಕ್ಚುಲಿ ವೆದರ್ ಒಳ್ಳೆ ಇತ್ತಂತ. ಸೊ ಕಡೆ ಇಲ್ಲಿಂದ ವೆರಿ ಗುಡ್. ಇಲ್ಲಿಂದ ತೋರತ್ತಕಮ್ಮಿ ಇಲ್ಲಿಂದ ಹೋದ ಮರಿನಾ ಮಾಲ್ ಇರ್ತಾರೆ.
ಕೂಕೊಂಡಿತ್ತು ನಾವೀಗ ಕಾಂಬ ಟೇಬಲ್ ಸಿಕ್ಕೊಳ್ಳೋರು ಇಲ್ಲಿ ಕೂಗಂಬ ಕಡೆಗೆ ಊಟ ಮಾಡೋದು.